ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ನಾನಿವತ್ತು ಕಸ್ಟರ್ಡ್ ಮಾಡ್ತಾ ಇದ್ದೇನೆ. ಇವತ್ತು ಫಸ್ಟ್ ಅಲ್ಲ, ನಾನು ತುಂಬ ಸಲ ಮಾಡಿದ್ದೇನೆ, ಅಂದರೆ ಇವತ್ತು ನನಗೆ ವಿಡಿಯೋ ಮಾಡುವಂತಾಯಿತು, ಹಾಗೆ ಮಾಡ್ತಾ ಇದ್ದೇನೆ. ಗಾಯ್ಸ್ ಬನ್ನಿ, ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೇನೆ. ಗಾಯ್ಸ್ ನೋಡಿ, ನಾನು ಸೇಬು ತಗೊಂಡಿದ್ದೇನೆ, 1-2 ಸೇಬನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇವತ್ತು ದಾಳಿಂಬೆ ಮತ್ತು ಬಾಳೆಹಣ್ಣು ಯಾವುದಿಲ್ಲ, ಹಾಗಾಗಿ ಖಾಲಿ ನಾನು ಸೇಬಲ್ಲಿ ಮಾತ್ರ ಕಸ್ಟರ್ಡ್ ಮಾಡ್ತಾ ಇದ್ದೇನೆ ನೋಡಿ. ಈಗ ಫಸ್ಟಿಗೆ 1 ಅಥವಾ 1.5 ಲೋಟ ಹಾಲು ತಗೊಳ್ತೇನೆ. ನಾನು ಜಾಸ್ತಿ ಮಾಡ್ತಾ ಇಲ್ಲ, 3 ಜನರಿಗೆ ಮಾತ್ರ, ನನಗೆ, ಅಮ್ಮನಿಗೆ, ತಮ್ಮನಿಗೆ ಮಾತ್ರ ಮಾಡ್ತಾ ಇದ್ದೇನೆ ಕಸ್ಟರ್ಡ್. ಹಾಗಾಗಿ ಸ್ವಲ್ಪ ಹಾಲು ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಕಸ್ಟರ್ಡ್ ಮಾಡ್ತೇನೆ. ನಿಮಗೆ ಜಾಸ್ತಿ ಹಾಲು ಸಾಕಾಗೋದಿಲ್ಲ ಅಂತ ಹೇಳಿದರೆ ಅದಕ್ಕೆ ನೀರು ಮಿಕ್ಸ್ ಮಾಡ್ಬೋದು. ಈಗ ನನ್ನ ರೆಸಿಪಿ ಫಾಲೋ ಮಾಡಬೇಕು ಅಂತ ಇಲ್ಲ, ನಿಮ್ಗೆ ಇಷ್ಟ ಆದರೆ ರೆಸಿಪಿ ಫಾಲೋ ಮಾಡಿ ಅಷ್ಟೇ. ಈಗ ನೋಡಿ, ನಾನು 1 ಕಪ್ ಹಾಲು ತಗೊಂಡಿದ್ದೇನೆ, ಅದನ್ನೀಗ ಹಾಕುವ. ಹಾಗೆ ನೋಡಿ, ಸ್ವಲ್ಪ 1/4 ಅಥವಾ ಸ್ವಲ್ಪ ನೋಡಿ, ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ ಹಾಲು ತಗೊಂಡೆ, ಅದನ್ನು ಕೂಡ ಹಾಕ್ತಾ ಇದ್ದೇನೆ. ನೋಡಿ, ಸ್ವಲ್ಪ ಅದಕ್ಕೆ ನೀರು ಹಾಕ್ತಾ ಇದ್ದೇನೆ ನಾನು. ಅದು ಜಾಸ್ತಿ ನೀರು ಹಾಕಿದರೆ ಅದು ಚೆಂದ ಆಗೋದಿಲ್ಲ, ಹಾಗೆ ಸ್ವಲ್ಪ ನೀರು ಹಾಕಿದೆ. ಈಗ ನೋಡಿ, ನಾನು ಗ್ಯಾಸ್ ಆನ್ ಮಾಡಿದ್ದೆ. ಇದು ಹಾಲು ಈಗ ಬಿಸಿ ಆಗಬೇಕು. ಈಗ ಹಾಲು ಬಿಸಿ ಆಗ್ತಾ ಉಂಟು. ನಾವೀಗ ಕಸ್ಟರ್ಡ್ ಪೌಡರ್ ತಗೊಂಡು ಸ್ವಲ್ಪ ತಣ್ಣಗಿನ ಹಾಲು ಹಾಕಿ ಅದನ್ನು ಮಿಕ್ಸ್ ಮಾಡಿ ಸೈಡಲ್ಲಿ ಇಡುವ. ಗಾಯ್ಸ್ ನೋಡಿ, ನಾನೀಗ ಕಸ್ಟರ್ಡ್ ಪೌಡರ್ ತಗೊಂಡಿದ್ದೇನೆ. ಗಾಯ್ಸ್ ನೋಡಿ, ಈಗ ಸ್ವಲ್ಪ ಕಸ್ಟರ್ಡ್ ಪೌಡರ್ನ ತಗೊಂಡು ಈ ಹಾಲಿಗೆ ಹಾಕಬೇಕು. ನಾನು ಮೊದಲೇ ಸ್ವಲ್ಪ ಕಸ್ಟರ್ಡ್ ಪೌಡರ್ ಹಾಲಿಗೆ ಹಾಕಿದ್ದೆ, ಹಾಗೆ ಅದು ಕಲರ್ ಆಗಿತ್ತು ನೋಡಿ. ಈಗ ಸ್ವಲ್ಪ ಹಾಕಿದೆ, ಚಂದ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆಯಿತು. ಇದನ್ನೀಗ ನಾವು ಕುದಿಯುವ ಹಾಲಿಗೆ ಹಾಕುವ. ಇದನ್ನೀಗ ಚಂದ ತಿರುಗಿಸಬೇಕು. ತಿರುಗಿಸಿ ಸ್ವಲ್ಪ ದಪ್ಪ ದಪ್ಪ ಪೇಸ್ಟಾಗಿ ಬರಬೇಕು ಗೈಸ್. ಆಮೇಲೆ ಒಂದು ಹದಕ್ಕೆ ಬರುವಾಗ ಗ್ಯಾಸ್ ಆಫ್ ಮಾಡಿದರೆ ಆಯಿತು. ಗಾಯ್ಸ್ ನೋಡಿ, ಇದೀಗ ಸ್ವಲ್ಪ ಚಂದ ಕಲರ್ ಬಂದಿದೆ ನೋಡಿ. ಈಗೇನು ಸ್ವಲ್ಪ ಇದನ್ನು ತಿರುಗಿಸಿ ಇದಕ್ಕಿನ್ನು ಸಕ್ಕರೆ ಆ್ಯಡ್ ಮಾಡುವ ಗಾಯ್ಸ್. ನಾನು ಜಾಸ್ತಿ ಸಕ್ಕರೆ ಆ್ಯಡ್ ಮಾಡಲಿಲ್ಲ ಗಾಯ್ಸ್, ಸ್ವಲ್ಪ ಹಾಕಿದ್ದೆ. ಯಾಕೆಂದರೆ ಸಕ್ಕರೆ ಜಾಸ್ತಿ ತಿನ್ನೋದು ಆರೋಗ್ಯ ಕೂಡ ಒಳ್ಳೆಯದಲ್ಲ. ಮತ್ತು ಜಾಸ್ತಿ ಸಿಹಿ ಆದರೆ ತಿನ್ನಲಿಕ್ಕೆ ಕೂಡ ಒಂಥರ ಆಗ್ತದೆ, ಹಾಗಾಗಿ ಸ್ವಲ್ಪ ಸಕ್ಕರೆ ಹಾಕಿದ್ದು ನಾನು. ಈಗ ನೋಡಿ, ಇದು ಚಂದ ಸ್ವಲ್ಪ ಪೇಸ್ಟ್ ನೋಡಿ ಚಂದ ಬಂದಿದೆ ಗಾಯ್ಸ್. ಇನ್ನದು ಸ್ವಲ್ಪ ಹೊತ್ತು ತಣ್ಣಗೆ ಆಗಬೇಕು. ಆಮೇಲೆ ಅದನ್ನು ಫ್ರೂಟ್ಸ್ ಎಲ್ಲ ಹಾಕಿ ಮತ್ತು ಫ್ರಿಜ್ಜಲ್ಲಿ ಇಟ್ಟರೆ ಮತ್ತೆ ಅದನ್ನು ಚಂದ ತಿನ್ಬೋದು. ಇನ್ನೀಗ ನೆಕ್ಸ್ಟ್ ಅದನ್ನು ಸ್ವಲ್ಪ ತಣ್ಣಗೆ ಆಗಲಿಕ್ಕೆ ಇಟ್ಟು ನಾವೀಗ ಒಂದು ಸ್ಮಾಲ್ ಬ್ರೇಕ್ ತಗೊಳ್ಳುವ ಗಾಯ್ಸ್. ಈಗ ನಂದು ಬ್ರೇಕ್ ಟೈಮ್ ಮುಗೀತು. ಸ್ನಾನ ಎಲ್ಲ ಮಾಡಿ ಭಜನೆಲ್ಲ ಹೇಳಿ ಈಗ ನೆಕ್ಸ್ಟ್ ಕಸ್ಟರ್ಡ್ ಈಗ ಎಂತಾಗಿದೆ ನೋಡುವ ಗಾಯ್ಸ್. ಕಸ್ಟರ್ಡ್ ತಣ್ಣಗೆ ಆಗಿದೆ. ಈಗ ಸ್ಲೈಸ್ ಮಾಡಿಟ್ಟ ಸೇಬನ್ನು ಅದಕ್ಕೆ ಹಾಕುವ ಗಾಯ್ಸ್. ನೋಡಿ, ಫ್ರೂಟ್ಸ್ ಇದು ಸೇಬನ್ನೆಲ್ಲ ಹಾಕಿದ್ದೇನೆ. ಈಗ ಅದನ್ನು ಚಂದ ಮಿಕ್ಸ್ ಮಾಡುವ. ಗಾಯ್ಸ್ ನೋಡಿ, ಈಗ ಸೇಬೆಲ್ಲ ಹಾಕಿ ಚಂದ ಮಿಕ್ಸ್ ಮಾಡಿ ಆಯಿತು. ಈಗ ಅದನ್ನು ಫ್ರಿಜ್ಜಲ್ಲಿ ಇಟ್ಟು ಸ್ವಲ್ಪ ಹೊತ್ತು ತಣ್ಣಗೆ ಆದಮೇಲೆ ತಿನ್ನುವ. ಗಾಯ್ಸ್ ನೋಡಿ, ರೆಡಿ ಆಯಿತು ಕಸ್ಟರ್ಡ್. ಈಗ ನನ್ನ
ಅಮ್ಮನಿಗೆ ಕೊಡು, ಅವರ ಅಭಿಪ್ರಾಯ ಏನು ಅಂತ ನೋಡುವ. ಹೇಗೆ ಆಗಿದೆ ಅಂತ ತಿಂದು ಹೇಳಿ. ಚಂದ ಆಗಿದೆ. ನಿಮ್ಗೆ ಹೇಗೆ ಆಗಿದೆ? ಸೂಪರ್ ಆಗಿದೆ, ತುಂಬಾ ಟೇಸ್ಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ಕಸ್ಟರ್ಡ್ ತಿಂದು ಮನೆಯವರೆಲ್ಲ ಎಂತ ಅಭಿಪ್ರಾಯ ಹೇಳಿದ್ರು ಅಂತ. ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಗೈಸ್. ಥ್ಯಾಂಕ್ ಯು, ಬಾಯ್.